ಶಿವಮೊಗ್ಗ ನಗರದ ಹೊರವಲಯ ನ್ಯಾಯಾಂಗ ಬಡಾವಣೆಯಲ್ಲಿ ಕಟ್ಟಡ ನಿರ್ಮಾಣಕ್ಕೆಂದು ಕೊಪ್ಪಳ ಜಿಲ್ಲೆಯಿಂದ ಆಗಮಿಸಿ ನೆಲೆಸಿರುವ ಕಡುಬಡ ಕುಟುಂಬಕ್ಕೆ ಸೇರಿದ ಬಾಣಂತಿಯೋರ್ವರಿಗೆ ಆಗಸ್ಟ್ 11ರಂದು ಅವರಿದ್ದ ಸ್ಥಳಕ್ಕೆ ತೆರಳಿ ಪೌಷ್ಟಿಕಾಂಶಯುಕ್ತ ಆಹಾರ ಸರಬರಾಜು ಮಾಡುವ ಮೂಲಕ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಿಡಿಪಿಒ ಗಂಗಾಬಾಯಿ ಅವರು ಮಾನವೀಯತೆ ಮೆರೆದಿದ್ದಾರೆ. ಕೊಪ್ಪಳ ಜಿಲ್ಲೆ ಕಾರಟಗಿ ತಾಲೂಕಿನ ಕುಟುಂಬವೊಂದು ನ್ಯಾಯಾಂಗ ಬಡಾವಣೆಯಲ್ಲಿ ಕಟ್ಟಡ ನಿರ್ಮಾಣಕ್ಕೆಂದು ಆಗಮಿಸಿದ್ದು ತಾತ್ಕಾಲಿಕ ಶೆಡ್ನಲ್ಲಿ ನೆಲೆಸಿದೆ. ಕುಟುಂಬದ 21 ವರ್ಷದ ಮಹಿಳೆಗೆ ಕಳೆದ ಸುಮಾರು 1.5 ತಿಂಗಳ ಹಿಂದೆ ಅವಧಿಗೂ ಮುನ್ನವೇ ಹೆರಿಗೆಯಾಗಿತ್ತು. ತಾಯಿ ಮಗು ಆರೋಗ್ಯವಾಗಿದ್ದಾರೆ. ಆದರೆ ಅವರಿಗೆ ಅಂಗನವಾಡಿಗಳಲ್ಲಿ ಬಾಣಂತಿಯರಿಗೆ ನೀಡಲಾಗುವ ಪೌಷ್ಟಿಕಾಂಶಯುಕ್ತ ಆಹಾರ ಸಾಮಗ್ರಿ ದೊರಕುತ್ತಿರಲಿಲ್ಲ. ಈ ಕುರಿತಂತೆ ಸದರಿ ಏರಿಯಾದಲ್ಲಿ ವಾಯು ವಿಹಾರ ನಡೆಸುವ ಪದ್ಮನಾಭ್ ಎಂಬುವರ ಗಮನಕ್ಕೆ ತಂದಿದ್ದರು. ಈ ವಿಷಯವನ್ನು ಅವರು ಉದಯ ಸಾಕ್ಷಿ ಡಿಜಿಟಲ್ ನ್ಯೂಸ್ ಸಂಪಾದಕರಾದ ಬಿ ರೇಣುಕೇಶ್ ಅವರ ಗಮನಕ್ಕೆ ತಂದಿದ್ದರು. ಬಡ ಮಹಿಳೆಗೆ ನೆರವಾಗುವಂತೆ ಮನವಿ ಮಾಡಿದರು. ತಕ್ಷಣವೇ ಉದಯ ಸಾಕ್ಷಿ ನ್ಯೂಸ್ ಸಿಡಿಪಿಒ ಗಂಗಾಬಾಯಿ ಅವರ ಗಮನಕ್ಕೆ ತಂದಿತ್ತು. ಅಧಿಕಾರಿಯು ಮಹಿಳೆ ಇರುವ ಸ್ಥಳಕ್ಕೆ ಆಗಮಿಸಿ ಅಗತ್ಯ ಆಹಾರ ಸಾಮಗ್ರಿ ದೊರಕಿಸಿಕೊಡುವ ಭರವಸೆ ನೀಡಿದ್ದರು. ಅದರಂತೆ ಆಗಸ್ಟ್ 11ರಂದು ಗಂಗೂಬಾಯಿ ಅವರು ಸಿಡಿಪಿಒ ಕಚೇರಿ ಮೇಲ್ವಿಚಾರಕರಾದ ರೇಖಾ ಡಿ, ಅಂಗನವಾಡಿ ಕಾರ್ಯಕರ್ತೆಯೊಂದಿಗೆ ಸ್ಥಳಕ್ಕೆ ಆಗಮಿಸಿ ಮಹಿಳೆಗೆ ಪೌಷ್ಟಿಕಾಂಶಯುಕ್ತ ಆಹಾರ ತಲುಪಿಸಿದ್ದಾರೆ. ಸರ್ಕಾರದಿಂದ ದೊರಕುವ ಸಕಲ ಸೌಲಭ್ಯ ಕಲ್ಪಿಸಿಕೊಡುವುದಾಗಿ ಭರವಸೆ ನೀಡಿದ್ದಾರೆ. ಸಿಡಿಪಿಒ ಗಂಗಾಬಾಯಿ ಅವರ ತ್ವರಿತ ಸ್ಪಂದನೆ, ಮಾನವೀಯ ಕಾಳಜಿ ಹಾಗೂ ಉದಯ ಸಾಕ್ಷಿ ಡಿಜಿಟಲ್ ನ್ಯೂಸ್ನ ಸಾಮಾಜಿಕ ಕಳಕಳಿಗೆ ಸ್ಥಳೀಯ ನಾಗರಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನಮಸ್ತೆ. ಇವತ್ತು ಬೆಳಿಗ್ಗೆ ಪತ್ರಕರ್ತರಾದ ರೇಣುಕೇಶ್ ಸರ್ ಅವರು ಫೋನ್ ಮಾಡಿ ಕಟ್ಟಡ ಕಾರ್ಮಿಕರು ಬಂದಿದ್ದಾರೆ ಇಲ್ಲಿ, ಆಮೇಲೆ 2 ತಿಂಗಳು ಬಾಣಂತಿ ಇದ್ದಾರೆ ಮೇಡಮ್, ಅವ್ರಿಗೆ ಫುಡ್ ಕೊಟ್ಟಿಲ್ಲ ಅಂತ ಕಾಲ್ ಮಾಡಿದ್ರು. ಹಾಗಾಗಿ ಇವತ್ತಿನ ದಿನ ನಮ್ಮ ಅಂಗನವಾಡಿ ಕಾರ್ಯಕರ್ತೆ ಮತ್ತು ನಮ್ಮ ಸೂಪರ್ವೈಸರನ್ನು ಕರ್ಕೊಂಡು ಬಂದು ಅಂಗನವಾಡಿಯಿಂದ ಗರ್ಭಿಣಿ ಬಾಣಂತಿ ಮಹಿಳೆಗೆ ಪೌಷ್ಟಿಕಾಂಶಗಳು ಅಂದರೆ ಮಿಲ್ಲೆಟ್ ಲಡ್ಡು, ಆಮೇಲೆ ಪುಷ್ಟಿ ಮಿಲ್ಲೆಟ್ ಲಡ್ಡು, ಸಾಂಬಾರು ಮಸಾಲ, ಹಾಲಿನ ಪೌಡ್ರು ಸರ್, ಸಕ್ಕರೆ, ಕಡಲೆಬೇಳೆ, ಆಮೇಲೆ ಗೋಧಿ, ಹೆಸರು ಕಾಳು, ಅಕ್ಕಿ, ಮೆಣಸಿನ್ಕಾಯಿ, ಮೊಟ್ಟೆ ಸರ್, ಇಷ್ಟನ್ನು ಕೂಡ ಇವರಿಗೆ ಇವತ್ತಿನ ದಿನ ಕೊಟ್ಟಿದ್ದೀವಿ. ಅದಾದಮೇಲೆ ಇವರಿಗೆ ಪ್ರತಿ ತಿಂಗಳು ಅಂಗನವಾಡಿಯಿಂದ ಏನು ಸಿಗುತ್ತೆ 6 ತಿಂಗಳ ತನಕ ಅದನ್ನು ಕೊಡಲಿಕ್ಕೆ ಹೇಳ್ತೀನಿ. ಇವರು ಇಲ್ಲೇ ಇದ್ದರೆ ಅದನ್ನು ಕೊಡಿಸ್ತೀನಿ ಸರ್. ಆ ನಂತರದಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರಿಗೂ ಇನ್ಫಾರ್ಮ್ ಮಾಡಿ ಆಶಾ ವರ್ಕರನ್ನು ಸಹ ಇವತ್ತಿನ ದಿನ ಕಳಿಸ್ಕೊಡ್ತೀನಿ ಸರ್. ಇದು ಕೊಪ್ಪಳ ಜಿಲ್ಲೆ ಕಾರಟಗಿ ತಾಲೂಕಿಂದ ಬಂದಿದ್ದಾರೆ ಸರ್. ಇವರಿಗೆ ಈಗ ಹೆಣ್ಮಗು ಆಗಿದೆ ಸರ್. ಅದನ್ನು ಮಾತೃವಂದನದಲ್ಲೂ ಕೂಡ ನಾನು ಅರ್ಜಿ ತಗೊಂಡು ಅದು ಅರ್ಜಿ ಕೂಡ ನಾವು ಏನಾದರೂ ಆನ್ಲೈನಲ್ಲಿ ಹಾಕಿಸ್ತೀವಿ ಸರ್. ಬೆನಿಫಿಟ್ಸ್ ಬರುತ್ತೋ ಅದನ್ನಷ್ಟನ್ನು ಕೂಡ ಕೊಡಿಸ್ತೀವಿ ಸರ್. ನಾವಿಲ್ಲಿ ವಾಕ್ ಮಾಡ್ತಾಯಿದ್ದು ಪ್ರತಿದಿನ. ಅವಾಗ ಇಲ್ಲಿ ಕೂಲಿ ಕೆಲಸಕ್ಕಂತ ಮನೆ ಕೆಲಸಕ್ಕಂತ ಬಂದಂಥ ಬಡ ಮಹಿಳೆ, ಅವರಿಗೆ ಡೆಲಿವರಿ ಆಗಿ 1.5 ತಿಂಗಳಾಗಿದೆ. ಅವ್ರನ್ನ ನೋಡಿಬಿಟ್ಟು ನಮಗೆ ಏನೋ ಒಂಥರ ಫೀಲ್ ಆಯಿತು. ಅವರು ಇರೋ ಒಂದು ಅದಕ್ಕೆ ಹೇಳಿದಾಗ ಅವರು ಗಂಗಾಬಾಯಿ ಅಂದ್ಬಿಟ್ಟು ಸಿಡಿಪಿಒ ಅವರಿಗೆ ಬರಮಾಡಿಕೊಂಡು 1 ಗಂಟೆ ಒಳಗೆ ಅವರು ಬಂದು ಸ್ಪಂದಿಸಿದ್ದಾರೆ. ಅದಕ್ಕೆ ಬಂದುಬಿಟ್ಟು ಇಲ್ಲಿ ಮೊಟ್ಟೆ, ಅವರಿಗೆ ಬೇಳೆಕಾಳುಗಳು, ಧಾನ್ಯಗಳನ್ನೆಲ್ಲ ಕೊಟ್ಟು ಮತ್ತು ಇನ್ನು ಮುಂದೆ ಏನೇನು ಬರಬೇಕು ಅದನ್ನು ಪ್ರತಿ ತಿಂಗಳು ಕೊಡೋದಾಗಿ, ಮತ್ತು ಅವರಿಗೆ ಗೌರ್ಮೆಂಟಿಂದ ಏನೇನು ಸೌಲಭ್ಯ ಸಿಗುತ್ತೆ ಅದನ್ನೆಲ್ಲ ಕೊಡಿಸೋದಾಗಿ ಹೇಳಿದ್ದಾರೆ. ಮುಂದೆ ಅವರು ನಾವು ಹೇಳಿದ ತಕ್ಷಣ ಎಲ್ಲದಕ್ಕೂ ಸ್ಪಂದಿಸಿರೋದ್ರಿಂದ ಅವ್ರನ್ನ ನಮ್ಮ ಈ ಒಂದು ಗಂಗೂಬಾಯಿ ಮೇಡಮ್ಗೆ ಸಿಡಿಪಿಒ ಅವರಿಗೆ ನಾವು ನಮ್ಮ ಒಂದು ಅವರಿಗೆ ಶಿವಮೊಗ್ಗ ಜಿಲ್ಲೆಯಿಂದ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇವೆ.